ನಮಸ್ಕಾರ, ಅಮೃತ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಸರ್ಕಾರದ 5 ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಅಂದ್ರೆ ಆ ಮನೆ ಯಜಮಾನಿಗೆ ಉಚಿತ ವಿದ್ಯುತ್ ಕೊಡುವುದರಲ್ಲಿ ಗೃಹ ಜ್ಯೋತಿಯು ಕೂಡ ಒಂದು ಹೌದು. ಇಂದು ಆಗಸ್ಟ್ 1ನೇ ತಾರೀಕಿನಂದು ಭದ್ರಾಪುರ ಗ್ರಾಮದಲ್ಲಿ ಹೆಸ್ಕಾಂ ಸಿಬ್ಬಂದಿಯವರು ಪ್ರತಿಯೊಬ್ಬರ ಮನೆಗೆ ಹೋಗಿ ನಿಮ್ಮ ಮನೆಯ ಬಿಲ್ಲು ಇಂದಿನಿಂದ ಉಚಿತವಾಗಿರುತ್ತೆ, ಈ ಬಿಲ್ಲಿನಲ್ಲಿ ನಿಮ್ಮ ಬಿಲ್ಲಿನ ಮೊತ್ತ 0 ಆಗಿರುತ್ತೆ ಅಂತ ಹೇಳಿ ಆ ಮನೆಯ ಯಜಮಾನಿಗೆ, ಆ ಮನೆಯ ಒಡತಿಗೆ ನಿಮ್ಮ ಮನೆಯ ಬಿಲ್ ಉಚಿತವಾಗಿರುತ್ತೆ ಅಂತೇಳಿ ಆ ರಸೀಟಿಯನ್ನು ಕೊಟ್ಟಿದ್ದಾರೆ. ಆ ರಸೀಟಿ ಉಚಿತವಾಗಿರೋದನ್ನು ನೋಡಿ ಆ ಮನೆಯ ಯಜಮಾನರು ಹಾಗೂ ಆ ಮನೆಯ ಒಡತಿ ಸರ್ಕಾರಕ್ಕೆ ಬಹಳಷ್ಟು ಅಭಿನಂದನೆ ಸಲ್ಲಿಸಿ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಅಮೃತ್ ಟಿವಿ ನ್ಯೂಸ್ ಅಣ್ಣಿಗೇರಿ. ಕರೆಂಟ್ ಬಿಲ್ ನೋಡಿ ಏನೋ ಸುಧಾಕರ್ ನಮ್ಗೆ ನಾವು ದಿನ ನೋಡ್ರಿ ತಿಂಗಳ 300-400 ರೂಪಾಯಿ ತುಂಬ್ತಿದ್ವಿ ರೀ. ಈ ತಿಂಗಳ ಜೀರೋ ಬಂದಿದ್ದು ಚಲೋ ಬಂದೈತಲ್ರಿ, ನಮ್ಗೆ ಭಾಳ ಅನುಕೂಲ ಆಯ್ತು ನೋಡ್ರಿ. ಸರ್ಕಾರ ಬಂದು ಭಾರಿ ಚಲೋ ಅನುಕೂಲ ಆತ್ರಿ. ಹೊಟ್ಟಿಗೆ ಇದ್ಲಂಗೆ ಆಗಿತ್ತಲ್ರಿ, ತುಂಬ ಇದಾಗಿತ್ತು ರೀ ನಮ್ಗೆ. ಇದು ಭಾಳ ಚಲೋ ಆತ್ರಿ. ದುಡಿಯೋರಿಗೆ ಕಾಂಗ್ರೆಸ್ ಬಂದು ಚಲೋ ಆತ್ರಿ. ಅಣ್ಣಿಗೇರಿ ತಾಲೂಕಿನ ಭದ್ರಾಪುರ ಗ್ರಾಮದ ಹನುಮಂತಪ್ಪ ಕಂಬಳಿ ಅಂತ ಹೇಳಿ ನಾನು ಇವತ್ತಿನ ಈ ಒಂದು ಕರ್ನಾಟಕ ರಾಜ್ಯ ಸರ್ಕಾರದ 5 ಗ್ಯಾರಂಟಿಗಳ ಪೈಕಿ ಈಗಾಗಲೇ ಗೃಹ ಜ್ಯೋತಿನೂ ಕೂಡ ಇವತ್ತು 1ನೇ ತಾರೀಕು ಆಗಸ್ಟ್ 1ಕ್ಕೆ ಚಾಲನೆ ಕೊಡ್ತೇನೆ ಅಂತ ಹೇಳಿದರು. ಇವತ್ತು ಈಗಾಗಲೇ ನಮಗೆ ಈ ಒಂದು 00 ಬಿಲ್ ಬಂದಂಥ ಒಂದು ಕಾಪಿಯನ್ನು ಕೂಡ ಇವತ್ತು ನಮ್ಮ ಲೈಮನ್ರು ಈ ಒಂದು ಕಾಪಿಯನ್ನು ಕೂಡ ಕೊಟ್ಟು ಹೋಗಿದ್ದಾರೆ. ಈ ಒಂದು ಸರ್ಕಾರಕ್ಕೆ ನಾವು ಒಬ್ಬ ರೈತನಾಗಿ ಹೇಳ್ತಾ ಇರೋದು, ಈ ಒಂದು ಪರಿಸ್ಥಿತಿ ಒಳಗೆ ಇವತ್ತು ಈ ಸರ್ಕಾರ ಏನು ಮಾಡಿದೆಯಲ್ಲ, ನಿಜವಾಗ್ಲೂ ನಾವು ಈ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೂ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರಿಗೂ ಮತ್ತು ಇಂಧನ ಮಂತ್ರಿ KJ ಜಾರ್ಜ್ ಅವರಿಗೂ ಒಟ್ಟಾರೆಯಾಗಿ ಈ ರಾಜ್ಯಕ್ಕೆ ನಾವು ಹೇಳೋದಿಷ್ಟೇ, ಒಂದು ಒಳ್ಳೆಯ ಒಂದು ಗ್ಯಾರಂಟಿಯನ್ನು ಇಂಪ್ಲಿಮೆಂಟ್ ಮಾಡಿದ್ದಕ್ಕೆ ನಾವು ನಮ್ಮ ಗ್ರಾಮದ ಪರವಾಗಿ, ಸಮಸ್ತ ಗ್ರಾಮದ ಪರವಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಮತ್ತು ಈ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಜ್ಯೋತಿಯಿಂದ ಕರೆಂಟ್ ಬಿಲ್ ಫ್ರೀ ಬಂದಿದೆ. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೈ ಮುಗಿದು ಹೇಳೋದೇನೆಂದರೆ, ಮತ್ತು JK ಜಾರ್ಜ್ ಮತ್ತು ಉಪಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಇಷ್ಟು ಕೂಡಿ ಫ್ರೀ ಮಾಡ್ರೆ ಇದರಿಂದ ನಮ್ಗೆ ಧನ್ಯವಾದಗಳು.